ಶನಿ ಪಥ ಬದಲಾವಣೆಯಿಂದ ತುಲಾ ರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ತುಲಾ ರಾಶಿಯವರಿಗೆ ಶನಿ ಕಾಟ ಏನಾದರೂ ಬಂತ ಅಂತ? ಹೌದು. ಕನ್ಯಾಕ್ಕೆ ಏನು ಈಗ ಪಂಚಮ ಶನಿ ಕಾಟ ಇತ್ತು, ಅದು ಈಗ ಏನಾಗುತ್ತೆ ಅವ್ರಿಗೆ ಬಿಟ್ಬಿಡ್ತು. ಆ ಮುಂದಿನ ಮನೆಗೆ ಬಂದಿದ್ದರಿಂದಾಗಿ ತುಲಾದವರಿಗೆ ಈಗ ಪಂಚಮ ಶನಿ ಕಾಟ ಅಂದ್ರೇನು, ತುಲಾದಿಂದ ಕುಂಭರಾಶಿ 5 ಮನೆಗಳು, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ. ಆ ರಾಶಿಯಿಂದ ಆ ರಾಶಿಯನ್ನು ಹಿಡಿದಂತೆ 5ನೇ ಮನೆಯಲ್ಲಿ ಬಂದಾಗ ಪಂಚಮ, ಆ ಪಂಚಮ ಶನಿ ಕಾಟ ಸ್ಟಾರ್ಟ್ ಆಯಿತು. ಕನ್ಯಾ ರಾಶಿಯವರು ಯಾವೆಲ್ಲ ತೊಂದರೆಗಳನ್ನು ಈ 2.5 ವರ್ಷ ವಯಸ್ಸಿ ಅವರು ತೊಂದರೆ ಅನುಭವಿಸಿದ್ರೋ ಅದೇ ರೀತಿಯ ಅದು ಈಗ ತುಲಾ ರಾಶಿಯವರಿಗೆ ಬರುತ್ತೆ. ಅಂದ್ರೆ ಒಳ್ಳೇದಾಗುತ್ತೆ. ಆದರೆ ಒಂದು ತುಲಾ ರಾಶಿಯವರಿಗೆ ಬರುತ್ತೆ ಅಂದ ತಕ್ಷಣ ಇದು ಈಕ್ವೇಶನ್ಸ್ ಹಾಗಾದ್ರೆ ಇಷ್ಟೇನಾ, ಇದು ಕ್ಯಾಲ್ಕುಲೇಷನ್ಸ್? ನೋ. ಯಾಕೆಂದರೆ ಕನ್ಯಾ ರಾಶಿಯ ಯಜಮಾನ ಬುಧ. ಬುಧ ಬೌದ್ಧಿಕವಾಗಿ ವಿಚಾರದಲ್ಲಿ ಅವನು ತನ್ನ ನಿಯಂತ್ರಣವನ್ನು ಇಟ್ಕೊಂಡಂಥವನು. ತುಲಾ ರಾಶಿಯ ಯಜಮಾನ ಯಾರು? ಶುಕ್ರ. ಶುಕ್ರನ ಸಂದರ್ಭದಲ್ಲಿ ಅವನು ಆರ್ಟ್ಸ್ ಅಥವಾ ಶೃಂಗಾರ, ಇನ್ನೇನೇ ಶೃಂಗಾರ ಇರಲಿ, ಅಭಿನಯ ಅಥವಾ ಒಂದು ಮ್ಯೂಸಿಕಲ್ ನೈಟ್ಸ್ ಇಂಥದ್ದೆಲ್ಲ ಏನು ಆ ಒಂದು ಅಂದರೆ ಅವರ ಇಡೀ ಜೀವನದಲ್ಲಿ ಹೇಗಿರ್ತಾರೆ ಅಂತಂದರೆ, ಕೆಲವರು ವ್ಯಕ್ತಿಯಾಗಿ ಇರ್ತಾರೆ, ಕೆಲವರು ಹೆಣ್ಮಕ್ಳು ಅವ್ರ ಪಾಡಿಗೆ ಇರ್ತಾರೆ, ಕೆಲವರಿಗೆ ಹಾಗಲ್ಲ, ಅವರು ಬೇರೆಯವರು ಅವರಿಗೆ ಸುಂದರವಾಗಿ ಕಾಣಬೇಕು, ತಮ್ಮನ್ನು ತಾವು ಪ್ರದರ್ಶಿಸಬೇಕು ಅಂತ ಆ ರೀತಿಯ ಮನೋಭಾವದಲ್ಲಿರುವಂಥವ್ರು. ಇಂತಹ ಮನೋಭಾವದಲ್ಲಿ ಇರುವಂಥವರಿಗೆ ಸಹಜವಾಗಿ ಒಂದಿಷ್ಟು ಕನಸುಗಳಿರ್ತವೆ. ಈ ಟಿನ್ಸೆಲ್ ವರ್ಲ್ಡ್, ಈಗ ಸಿನಿಮಾ ಪ್ರಪಂಚ, ಮಾಡೆಲಿಂಗ್ ಪ್ರಪಂಚ, ಇಲ್ಲಿ ನಾನು ಮಿಂಚಬೇಕು. ಹಾಗಾದರೆ ಮಿಂಚೋದ್ರಿಂದ ನಾನು ಏನಾಗ್ತೀನಿ? ನಾನು ಹಾಗಾದರೆ ಎಂಜಿನಿಯರ್ ಆಗಿ ಮಿಂಚಲಿಕ್ಕೆ ಸಾಧ್ಯ ಇಲ್ವಾ? ಹಾಗಾದರೆ ನಾನು ಸಿನಿಮಾದಲ್ಲೇ ಒಬ್ಬ ನಟನಾಗಿ ಮಿಂಚಬೇಕಾ? ಪಾಪ್ಯುಲಾರಿಟಿಗೋಸ್ಕರ. ಪಾಪ್ಯುಲಾರಿಟಿ ಯಾಕೆ ಬೇಕು? ಪಾಪ್ಯುಲಾರಿಟಿ ಡೆಫಿನೆಟ್ಲಿ ಅದು ಇದಲ್ಲ, ಏನು ಅದು ದುರಾಸೆ ಅಲ್ಲ, ಪಾಪ್ಯುಲಾರಿಟಿ ಬೇಕು. ಆ ಪಾಪ್ಯುಲಾರಿಟಿಯ ಸಂದರ್ಭಕ್ಕೆ ತುಲಾ ಏನು ಮಾತಾನೆ, ಅದಕ್ಕೆ ಬೇಕಾದಂತಹ ಶುಕ್ರನ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ ಅಂತಾದರೆ ತುಲಾ ರಾಶಿಯವರು ಮಿಂಚಿ ಮೇಲೆ ನಿಲ್ತಾರೆ. ಆದರೆ ಆ ಮಿಂಚಿ ಮೇಲೆ ನಿಲ್ಲುವಂತಹ ಸನ್ನಿವೇಶ ಈಗ ಪಂಚಮ ಶನಿ ಕಾಟದಿಂದಾಗಿ ಏನಾಗುತ್ತೆ, ಅಲ್ಲಿ ನಾವು ಎಲ್ಲಿ ಇದ್ದೇವೋ, ಈಗ ನಾನು ಈಗ ಯಾವುದೋ ಒಂದು ಅದ್ಭುತವಾದಂತಹ ಸ್ಥಿತಿಗತಿಯಲ್ಲಿ ಇದ್ದೇನೆ ಅಂತಾದರೆ ನೋಡಿ, ಕೆಲವರು ನಟರದ್ದು ಅಥವಾ ನಟಿಯರದ್ದು 4 ಸಿನಿಮಾಗಳು ಸಕ್ಸಸ್ ಆಗುತ್ತೆ, 5 ಸಿನಿಮಾಗಳು ಸಕ್ಸಸ್ ಆಗುತ್ತೆ, ಒಮ್ಮೆಗೆ ಬಿದ್ದು ಬಿಡುವಂಥ ಒಂದು ಸಂದರ್ಭ ಬರುತ್ತೆ. ಅಂತಹ ಒಂದು ಜನಪ್ರಿಯತೆಯನ್ನು ಕುಗ್ಗಿಸುವಂಥ ಸಂದರ್ಭ ತುಲಾ ರಾಶಿಯವರಿಗೆ ಏನು ಶನೈಶ್ಚರ ತಂದುಕೊಡುವಂಥದ್ದಕ್ಕೆ ಈಗ ಸಕಾಲವಾಗಿದೆ. ಅಂದರೆ ಈಗ ಸ್ಟಾರ್ಟ್ ಆಗಿದೆ, ಇನ್ನು 2.5 ವರ್ಷ. ಹಾಗಾದರೆ ಎಲ್ಲ ಎಂಡ್ ಆಫ್ ದಿ ರೋಡಾ? ಈ 2.5 ವರ್ಷ ಒಳಿತುಗಳೇ ಇಲ್ಲವಾ? ಹಾಗಾದರೆ ಆ ಒಳಿತುಗಳು ಎಲ್ಲಿದೆ ಅನ್ನುವಂಥದ್ದನ್ನು ಗ್ರಹಿಸಿಕೊಂಡಾಗ ನಾಳೆ ಏಪ್ರಿಲ್ 22ರ ನಂತರದಲ್ಲಿ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಅದು ಒಂದು 12 ತಿಂಗಳ ಮಟ್ಟಿಗೆ ಅದು ಗುರುಬಲ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಯಾರದ ಜಾತಕವೂ ಇರಲಿ, ಈ ಒಂದು ಗ್ರಹ ನಮ್ಮನ್ನು ಪೀಡಿಸ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಇನ್ನೊಂದು ಗ್ರಹ ಏನು ಮಾಡುತ್ತೆ, ನಮ್ಮನ್ನು ಮೇಲೆ ತಿಳಿಯುತ್ತೆ. ಹಾಗಾಗಿ ಗುರುಗ್ರಹ ಒಳಿತನ್ನು ಮಾಡುತ್ತೆ ಅನ್ನುವಂತಹ ಕಲ್ಪನೆಯನ್ನು ಯಾರು ತುಲಾ ರಾಶಿಯವರು ಇಟ್ಕೋಬೇಕು. ಎಷ್ಟೇ ಇಟ್ಕೊಂಡ್ರೂ ಕೂಡ ತುಲಾ ರಾಶಿಯವರು ಮಕ್ಕಳ ಬಗೆಗಾಗಿ ಮಾತ್ರ ಬಹಳಷ್ಟು ಎಚ್ಚರವನ್ನು ಪಡಿಬೇಕು. ಹೊಸದಾಗಿ ಮದುವೆ ಆದಂತಹ ದಂಪತಿಗಳು 2 ವರ್ಷ ಆಗಿದೆ ಮಕ್ಕಳಿಲ್ಲ ಅಥವಾ 3 ವರ್ಷ ಆಗಿದೆ ಮಕ್ಕಳಿಲ್ಲ ಅಂತಾದರೆ ಏನು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಡಾಕ್ಟ್ರ್ ಹತ್ರ ಚರ್ಚೆ ಮಾಡುವಂಥ ಒಂದು ವಿಚಾರವನ್ನು ಅವರು ಮಾಡಲೇಬೇಕು. ಯಾಕೆ ಅಂತಂದರೆ ಈಗ ಮಕ್ಕಳ ಪ್ರಾಬ್ಲಮ್ ಅಂದರೆ ಏನು, ಮಕ್ಕಳು ಹುಟ್ಟಿದ ಮೇಲೆ ಶುರುವಾಗುವಂಥದ್ದು ಒಂದು ಪ್ರಾಬ್ಲಮ್, ಮದುವೆ ಆದವರಿಗೆ ಮಕ್ಕಳೇ ಆಗದೆ ಹೋದಂಥದ್ದು ಒಂದು ಪ್ರಾಬ್ಲಮ್, ಅಥವಾ ಮಕ್ಕಳು ಹುಟ್ಟಿದ ಮೇಲೂ ಯಾತನೆಯಲ್ಲಿ ಮಕ್ಕಳು ಇದ್ದಾವಾಗ, ಈಗ ಒಬ್ಬ ವಿದ್ಯಾಭ್ಯಾಸ ಮಾಡಲಿಲ್ಲ ಒಬ್ಬ ಹುಡುಗ ಅಂತಾದರೆ ಆ ತೊಂದರೆಗಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸೋದು ಅಂಥದ್ದು. ಇನ್ನು ನನಗೆ ಹುಟ್ಟಿದಂತಹ ಒಂದು ಮಗು ಕೇವಲ ರೋಗಿಯಾಗಿ ಇದೆ ಅಂತ ಹೇಳಿದ್ರೆ ಆ ಒಂದು ಸಂಕಟ ಇನ್ನೊಂದು ರೀತಿಯದ್ದು, ಅಥವಾ ಮಕ್ಕಳನ್ನು ಕಳ್ಕೊಳ್ಳುವಂಥ ಸಂದರ್ಭ ಇದೆಯಲ್ಲ ಅದು ಇನ್ನೊಂದು ರೀತಿಯಂಥದ್ದು. ಈ ಎಲ್ಲ ವಿಚಾರದಲ್ಲೂ ಮಕ್ಕಳನ್ನು ಈಗ ನಾವು ಕೆಲವು ವಿಚಾರದಲ್ಲಿ ನಾವು ಟಿ ವಿಯಲ್ಲಿ ಕೇಳ್ತೇವೆ, ನಾವು ಪ್ರಿಂಟ್ ಮೀಡಿಯಾದಲ್ಲಿ ಓದ್ತೇವೆ, ಮಕ್ಕಳು ನೀನು ಹೆಚ್ಚು ಮಾರ್ಕ್ಸನ್ನು ತಗೊಳ್ಳಿಲ್ಲ ಅಂತ ತಂದೆ ತಾಯಿಗಳು ಯಾವತ್ತೂ ಒತ್ತಡವನ್ನು ತರ್ತಾ ಇದ್ದಿದ್ದರಿಂದಾಗಿ ಮನೆ ಬಿಟ್ಟು ಹೋದರು, ಅವರೆಲ್ಲೋ ಇಲ್ಲಿ ಬಿಟ್ಟು ಹೋದವರು ಮುಂಬೈನಲ್ಲಿ ಸಿಕ್ಕಿದ್ರು, ಇಂಥವ್ರು ಹೋದವರು ಇನ್ನೂ ಬರಲೇ ಇಲ್ಲ.
ಈ ಮಕ್ಕಳ ವಿಚಾರದಲ್ಲಿ ಬಹಳ ಸೂಕ್ಷ್ಮ ಘಟ್ಟದಲ್ಲಿ ನಾವು ಯಾವಾಗಲೂ ಅರ್ಥ ಮಾಡಿಕೊಡ್ಬೇಕು. ಎಲ್ಲ ಮಕ್ಕಳು 90-95% ಮಾರ್ಕ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನನ್ನ ಮಗಳು ನಾಳೆ ಏನನ್ನು ಮಾಡಬಹುದು, ಯಾವುದರ ಮೂಲಕವಾಗಿ ಒಂದು ದಾರಿಯನ್ನು ಹುಡುಕೊಳ್ಳಿಕ್ಕೆ ಸಾಧ್ಯ ಇದೆ ಸಫಲತೆಗಾಗಿ ಅನ್ನುವಂಥದ್ದನ್ನು ಈ ಘಟ್ಟದಲ್ಲಿ ಮಕ್ಕಳಿಂದ ಆ ರೀತಿಯ ತೊಂದರೆ ಬರುವಂಥ ಸಂದರ್ಭ ಇದೆ ಅಂತಾದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ, ಅದನ್ನು ಸೈಕಾಲಜಿಕಲಿ ಮಕ್ಕಳ ತೊಂದರೆ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ವಿಚಾರಕ್ಕೂ ತುಲಾರಾಶಿಯ ತಂದೆ ತಾಯಿಗಳು ಭಾಳಷ್ಟು ಜಾಗ್ರತೆಯಿಂದ ಇದನ್ನು ಏನು ಮಾಡಬೇಕಾಗತ್ತೆ, ಪರಿಶೀಲಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಮಕ್ಕಳಿಂದ ತೊಂದರೆ ಬರುವಂಥದ್ದಕ್ಕೆ ಅಷ್ಟೇ ಅಲ್ಲ, ಸಪ್ತಮದಲ್ಲಿ ರಾಹು ಇದ್ದಿರೋದ್ರಿಂದ ಏನಾಗುತ್ತೆ, ಬರುವ ಅಕ್ಟೋಬರ್ದವರೆಗೂ ದಾಂಪತ್ಯದ ವಿಚಾರದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ಹೊಂದಿರಬೇಕಾಗ್ತದೆ ಇವರು ಕೂಡ. ಯಾಕೆಂದರೆ ದಾಂಪತ್ಯದ ಸ್ಥಳದಲ್ಲಿ ರಾಹು ಇದ್ದಾನೆ, ಆ ರಾಹುವನ್ನು ಶನೈಶ್ಚರ ನೋಡ್ತಾ ಇದ್ದಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ದಾಂಪತ್ಯದ ವಿಚಾರದಲ್ಲೂ ಕೂಡ ತುಲಾರಾಶಿಯವರು ಯೋಚನೆ ಮಾಡಬೇಕಾದಂತಹ ಸಂದರ್ಭದ ದಿನಗಳು. ಹಾಗಾಗಿ ನೆಕ್ಸ್ಟ್ 9 ತಿಂಗಳು ಬಹಳಷ್ಟು ಎಚ್ಚರಿಕೆಯಿಂದ ಮನೆಯ ಶಾಂತಿಯನ್ನು ಸೌಹಾರ್ದಯುತವಾದಂಥ ದಾಂಪತ್ಯದ ಮೂಲಕ ಅಥವಾ ಸೌಹಾರ್ದತೆಯ ಒಂದು ಗೆಳೆತನದ ಮೂಲಕವಾಗಿ, ಇನ್ನು ಮದುವೆ ಆಗಿರೋದಿಲ್ಲ ಕೆಲವರು, ಆದರೆ ಆ ಮದುವೆಗಾಗಿ ಹೊರಟಂಥ ಒಂದು ಸನ್ನಿವೇಶ ಇದ್ದಿರುತ್ತೆ. ಆ ಸನ್ನಿವೇಶವನ್ನು ಸರಿಯಾಗಿ ಇದು ಮುಂದಿನ ಜೀವನದ ಒಂದು ಗಟ್ಟಿತನಕ್ಕಾಗಿ ಮುನ್ನುಗ್ತಾ ಇದೆಯೋ ಅನ್ನುವಂಥದ್ದನ್ನು ಸರಿಯಾಗಿ ಯೋಚನೆ ಮಾಡಬೇಕಾಗಿ ನಿರ್ಣಯವನ್ನು ತಗೊಳ್ಬೇಕಾದಂಥದ್ದು ತುಲಾರಾಶಿಯವರಿಗೆ ಈಗ ಅನಿವಾರ್ಯ ಇರುತ್ತೆ. ಅಂದರೆ ತುಲಾರಾಶಿಯವರು ಮಕ್ಕಳ ಮೇಲೆ ಕೂಡ ತುಂಬ ಎಚ್ಚರಿಕೆ ವಹಿಸಬೇಕು, ಹಾಗೂ ದಾಂಪತ್ಯದಲ್ಲೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ದಾಂಪತ್ಯದ ಬಗೆಗೆ, ಮಕ್ಕಳ ಬಗೆಗೆ, ಹಾಗೆ ಹೆಚ್ಚಿನ ವಿದ್ಯಾಭ್ಯಾಸದ ಬಗೆಗೆ. ಈಗ ಅನೇಕರು ಡಿಗ್ರಿ ಮುಗಿಸಿರ್ತಾರೆ, BE ಆಗಿರುತ್ತೆ, MBBS ಆಗಿ ಮುಂದೇನು ಅದನ್ನು ಯೋಚಿಸಬೇಕಾದ್ರೂ ಏನಿದೆ ಆ ಒಂದು ಎಜುಕೇಷನ್ ವಿಚಾರದಲ್ಲಿ ಹೆಚ್ಚಿನ ಪರಿಣತಿಯನ್ನು ಪಡೆಯೋದಕ್ಕೆ ಬೇಕಾದಂಥ ಕಾಲಘಟ್ಟ ಆದಾಗ ಬಹಳ ಎಚ್ಚರಿಕೆಯಲ್ಲಿ ಹೆಜ್ಜೆ ಇಟ್ಟು ಅದನ್ನು ಸಾಧಿಸೋದಕ್ಕೆ, ಶ್ರಮ ಹಾಕಿ ಸಾಧಿಸೋದಕ್ಕೆ ಈಸಿಯಾಗಿ ಬರೋದಿಲ್ಲ. ಶ್ರಮ ಹಾಕಬೇಕು. ಶನೈಶ್ಚರ ಅವನು ನಿರೀಕ್ಷೆ ಮಾಡೋದೇ ಶ್ರಮ. ನೀನು ಶ್ರಮ ಹಾಕು, ನಾನು ಕೊಡ್ತೇನೆ ಡಿವಿಡೆಂಡ್. ಶ್ರಮ ಹಾಕಿದಾಗಲೂ ಕೂಡ ಅವನು ನಿರಾಸೆ ಮಾಡೋದಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.